ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಇವತ್ತು ತಮ್ಲೈನಲ್ಲೇ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ನಿಮಗೆ ಯಾವುದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ, ಯಾವುದ್ರ ಬಗ್ಗೆ ಟಾಪಿಕ್ ಎತ್ಕೊಂಡಿದ್ದೀನಿ ಇವತ್ತು ಅಂತ ಹೇಳ್ಬಿಟ್ಟು. ಇದು ಮಂಗಳವಾರದ ವಿಡಿಯೋ ಫ್ರೆಂಡ್ಸ್. ಮಾಡ್ತಾ ಇರೋದು ನಾನು ನಮ್ಮ ತೋಟದಲ್ಲಿ ಒಂದು ಬಚ್ಚಲೆ ಸೊಪ್ಪು ಗಿಡ ಸಿಕ್ಕಿತ್ತು ನನಗೆ. ಅದನ್ನು ಎತ್ಕೊಂಡೋಗಿ ತೋಟದಲ್ಲಿ ನಾನು ಹಾಕಿದ್ದೆ. ಇದು ಹೆಂಗೆ ಬೀಜ ಮಾಡೋದು ಏನು ಅಂತ ನನಗೆ ಗೊತ್ತಿಲ್ಲ. ಆಮೇಲೆ ಬೇರೆಯವ್ರನ್ನ ಹತ್ರ ಎಲ್ಲ ತಿಳ್ಕೊಂಡು ನಾನು ಬೀಜ ಮಾಡಿಕೊಂಡೆ. ನಿಮಗೂ ನೋಡಿಸಿದ್ರೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಅದೇ ಟಾಪಿಕ್ ಎತ್ಕೊಂಬಂದಿದ್ದೀನಿ ನಿಮ್ಮ ಹತ್ರ. ನಾನು ಇವಾಗ ನೋಡಿಸ್ತಾ ಇದ್ದೀನಲ್ವ, ಒಂದು ಗಿಡದಲ್ಲಿ ಇಷ್ಟು ಬೀಜ ನನಗೆ ಸಿಕ್ಕಿದೆ. ಅಂದರೆ ಅದನ್ನು ಹಂಗೆ ಕೊಯ್ಕೊಂಬಂದು ಹಂಗೆ ಒಣಗಾಕ್ಬೋದು. ಬೇಡ, ಅದರಲ್ಲಿ ಸೊಪ್ಪು ಇದೆಯಲ್ವ, ಸಾಂಬಾರಿಗೆ ಸೊಪ್ಪು ಸಾರಿಗೆ ಅದೆಲ್ಲ ಮಾಡ್ಕೊತಾರೆ. ನಾನು ಮಾಡಿದ್ದೀನಿ, ಟೇಸ್ಟಾಗಿ ಚೆನ್ನಾಗಿದೆ. ಇವಾಗೆಲ್ಲನೂ ಬಿಡಿಸ್ಕೊತಾ ಇದ್ದೀರಿ ನಮ್ಮ ಮನೆಯವರು ನಾನು ಎಲ್ಲ ಸೇರಿ ಎಲ್ಲನೂ ಬೀಜನೇ ಕಿತ್ಕೊತಾ ಇದ್ದೀವಿ. ಕಿತ್ಕೊಂಡು ಎಲ್ಲನೂ ಸ್ಟೋರ್ ಮಾಡ್ಕೊತೀರಿ ನಾವು. ಎತ್ಕೊಂಡು ಒಂದು ಬಕೆಟಲ್ಲಿ ಹಾಕ್ಕೊತೀರಿ. ಬಕೆಟಲ್ಲಿ ಹಾಕ್ಕೊಂಡ್ರೆ ಯಾವಾಗ ಬೀಜ ಮಾಡಿ ಇಟ್ಕೊಂಡ್ಬಿಟ್ರೆ ಯಾವಾಗಾದರೂ ಬೇಕಾದ್ರೂ ನಾವು ಹಾಕ್ಕೊಬೋದು. ತೋಟದಲ್ಲಿ ಆಗಲಿ ಇಲ್ಲ ಪಾಟಲ್ಲಿ ಅದರಲ್ಲೆಲ್ಲ ಹಾಕ್ಕೊಬೋದು. ಮನೆಯಲ್ಲೇ ಬೆಳ್ಕೊಬೋದಲ್ವ ಫ್ರೆಂಡ್ಸ್, ಅದಕ್ಕೇನೆ ಹೇಳ್ತಾಯಿದ್ದೀನಿ. ಇವಾಗ ನೋಡ್ಬೋದು ಕಾಯಿ ಇರುತ್ತಲ್ವ, ಹಣ್ಣಾಗಿದೆ ನೋಡಿ. ಅದು ಕಿತ್ಕೊಳಕ್ಕೆ ಹೋದರೆ ಕೆಂಪಿಗೆ ಆವಾಗ ನಾವು ಚಿಕ್ಕ ವಯಸ್ಸಲ್ಲಿ ಏನು ಹೇಳ್ತಾಯಿದ್ರಿ ಅಂದರೆ ಅದನ್ನು ಇಂಕು ಅಂತ ಹೇಳ್ತಾಯಿದ್ವಿ ನಾವು. ಅದರಿಂದನೇ ಇಂಕ್ ಬರುತ್ತೆ ಅಂತ ನಮ್ಗೆ ಆವಾಗ ಹೇಳಿದ್ರು. ಅದನ್ನೇ ನಾವು ತಿಳ್ಕೊಂಡಿದ್ವಿ. ಇದರಿಂದ ಎಷ್ಟು ಬೆನಿಫಿಟ್ ಇದೆ ಅಂದರೆ ನಾನು ತುಂಬ ಇದು ಮಾಡಿದ್ದೀನಿ ಫ್ರೆಂಡ್ಸ್. ಇದು ಬಚ್ಚಲೆ ಸೊಪ್ಪು ಕೊಯ್ಕೊಂಡು ಕೇರ್ಪುರಮ್ಗೆ ಇಲ್ಲ ಕೇರ್ ಮಾರ್ಕೆಟ್ಗೆ ಎತ್ಕೊಂಡೋದ್ರು ಅದರಲ್ಲೂ ಕಾಸು ಮಾಡ್ಕೊಬೋದು. ಅದಕ್ಕೇನೆ ನಾನು ಒಂದು ಗಿಡದಲ್ಲಿ ಒಂದು ಅಮ್ಮಮ್ಮ ಅಂದರೆ ಒಂದು ಅರ್ಧ ಕೆಜಿ 1 ಕೆಜಿ ಸಿಕ್ಕಿತ್ತು ಫ್ರೆಂಡ್ಸ್ ನನಗೆ ಬೀಜ. ಅದನ್ನು ನಿಮಗೆ ನೋಡ್ಸೋಣ ಅಂತ ಹೇಳ್ಬಿಟ್ಟು ನಾನೆಲ್ಲನೂ ಇವಾಗ ಕಿತ್ಕೊಂಡು ಬಕೆಟಲ್ಲೇ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಅದನ್ನು ಎತ್ಕೊಂಬಂದು ಮನೇಲಿ ಹಾಕಿ ಅದನ್ನು ಕ್ಲೀನಾಗಿ ತೊಳಿಬೇಕಲ್ವ. ಅಂದರೆ ಈ ಬಚ್ಚಲೆ ಸೊಪ್ಪಲ್ಲಿ ಸೊಪ್ಪು ಸಾಂಬಾರು ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಕಡೆ ಎಲ್ಲ ಏನು ಮಾಡ್ತಾರೆ ಈ ಬಚ್ಚಲೆ ಸೊಪ್ಪಲ್ಲಿ ನನಗೆ ತಿಳಿಸಿ ಅಂತ ಕೇಳ್ಕೊತೀನಿ ನಾನು. ಒಂದೇ ಗಿಡದಲ್ಲಿ ಅಷ್ಟು ನನಗೆ 1 ಕೆಜಿಯಷ್ಟು ಕಾಯಿ ಸಿಕ್ಕಿತ್ತು ಫ್ರೆಂಡ್ಸ್. ಇವಾಗ ನೋಡ್ಬೋದು ಎಲ್ಲ ಬಿಡಿಸ್ಬಿಟ್ಟು ಒಂದು ಬಟ್ಲಲ್ಲಿ ಹಾಕಿ ಇಟ್ಟಿದ್ದೀನಿ ನಾನು. ಅದನ್ನು ಚಿಕ್ಕದಾಗಿ ಒಂದು ಕ್ಲಿಪ್ಪಿಂಗ್ ತಗೊಂಡೆ ನಾನು. ಇವಾಗ ನೋಡ್ಬೋದು ಎಲ್ಲ ಎತ್ಕೊಂಡೋಗಿ ಆಚೆ ಇಟ್ಕೊಂಡಿದ್ದೀನಿ. ಅದಕ್ಕೆ ನೀರು ಹಾಕ್ಬಿಟ್ಟು ಕ್ಲೀನಾಗಿ ವಾಶ್ ಮಾಡಬೇಕು ಫ್ರೆಂಡ್ಸ್. ಅದನ್ನು ಕ್ಲೀನಾಗಿ ಅಂದರೆ ಕ್ಲೀನಾಗಿ ಅದರಲ್ಲಿ ಧೂಳು ಅದೆಲ್ಲ ಇರುತ್ತಲ್ಲ, ಅದೆಲ್ಲ ಹೋಗ್ಬೇಕಲ್ವ. ಅದಕ್ಕೇನೆ ಕ್ಲೀನಾಗಿ ಅದನ್ನು ವಾಶ್ ಮಾಡ್ಕೊಬೇಕು. ವಾಶ್ ಮಾಡ್ಕೊಂಬಿಟ್ಟು ನಾನು ನಿಮ್ಮ ಹತ್ರ ಮನೆ ಮೇಲೆ ಏನಾದರೂ ಹಾಕಬೇಕು ಅಂದರೆ ನೀವು ಒಂದು ಬಟ್ಟೆ ಮೇಲೆ ಹಾಕ್ಬಿಟ್ಟು ಒಣಗಾಕ್ಕೊಳ್ಳಿ. ಇಲ್ಲಾಂದರೆ ನಿಮ್ಮ ಇಷ್ಟ, ಎಲ್ಲಿ ಬೇಕಾದ್ರೂ ಬರೀ ನೆಲದಲ್ಲೇ ಹಾಕ್ಬಿಟ್ಟು ಒಣಗಾಕ್ಕೊಬೋದು. ಅದು ನಿಮ್ಮ ಇಷ್ಟ, ನಿಮಗೆ ಬಿಟ್ಟಿದ್ದದು. ನಾನು ಒಂದು ಟೇಬಲ್ ಇದಿತ್ತು, ಹಲಗೆ ಇತ್ತು, ಅದ್ರ ಮೇಲೆ ನಾನು ಒಣಗಾಕ್ಕೊತಾ ಇದ್ದೀನಿ. ಯಾಕಂದರೆ ನಮ್ಮ ಮನೆ ಪಕ್ಕದಲ್ಲಿ ಮಾಡಿ ಮೇಲೆ ನಾನು ಹೋಗೋಕ್ಕೆ ಹೋಗಿಲ್ಲ, ಗೋಡೆ ಮೇಲೇ ಇತ್ತು ಪೇಸು. ಅದಕ್ಕೇನೆ ಅಲ್ಲೊಂದು ಹಲಗೆ ಇಕ್ಬಿಟ್ಟು ಅದ್ರ ಮೇಲೇ ನಾನು ವಾಶ್ ಮಾಡಿಬಿಟ್ಟು ಎತ್ಕೊಂಡೋಗಿ ಅದ್ರ ಪಕ್ಕದಲ್ಲೇ ಹಾಕ್ಕೊತಾ ಇದ್ದೀನಿ. ಈ ಥರ ಮಾಡಿಕೊಂಡ್ರೆ ಬೀಜ ನಿಮ್ಗೆ ಯಾವಾಗ ಬೇಕಾದರೂ ಅವಾಗ ಹಾಕ್ಕೊಬೋದು, ಬೆಳ್ಕೊಬೋದು, ತಿನ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ನಾನು. ಇವಾಗ ನೋಡ್ಬೋದು ನೀವು ಎಲ್ಲನೂ ತೊಳೆದಿದ್ದಾಯಿತು. ಎಲ್ಲ ಒಂದು ಕಡೆ ಹಾಕಿದ್ನಲ್ಲ ಅದನ್ನೆಲ್ಲನೂ ಸ್ವಲ್ಪ ಬೇರೆ ಹಾಕ್ತಾಯಿದ್ದೀನಿ. ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟಿದ್ದೆ, ಅದಕ್ಕೆ ದೂರ ಹಾಕ್ತಾಯಿದ್ದೀನಿ. ಈ ಥರ ಸ್ಟೋರ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ನಿಮ್ಗೆ ಯೂಸ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಯೂಸ್ ಆಗಿದೆ, ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ರೈತರನ್ನ ಬೆಳೆಸಿ ಫ್ರೆಂಡ್ಸ್. ಲೈಕ್ ಮಾಡೋದಂತೂ ಮರೀಲೇಬೇಡಿ ಫ್ರೆಂಡ್ಸ್. ನನಗೆ ನಿಮ್ಮ ಸಪೋರ್ಟು ತುಂಬ ಯೂಸ್ ಆಗುತ್ತೆ ಫ್ರೆಂಡ್ಸ್. ಯಾರೋ ಒಬ್ಬರು ಮಾಡ್ತಾಯಿದ್ದಾರೆ, ಏನೋ ಒಂದು ಮಾಡ್ತಾಯಿದ್ದಾರೆ, ಅವ್ರಿಗೆ ಸಪೋರ್ಟ್ ಮಾಡೋಣ ಅಂತ ಅಂದ್ಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ ಫ್ರೆಂಡ್ಸ್.